ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರ ಯಾಕೋ ಡಲ್ ಆಗಿದ್ದಾರೆ, ಬರೀ ಪುಸ್ತಕಗಳನ್ನು ಓದ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿಯಾದ ನಂತರ ತುಂಬಾ ಆಕ್ಟಿವ್ ಆಗಿದ್ದಾರಂತೆ. ಆದರೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ. ವೈದ್ಯರೆಲ್ಲ ಈಗ ತಪಾಸಣೆಯನ್ನ ಮಾಡಿ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅವರ ಆಪ್ತರು ಇವರಿಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಏನು ಹೆಸರು ಕೇಳಿ ಬರ್ತಾ ಇತ್ತು, ಜಮೀರ್ ಅಹಮದ್ ಖಾನ್ ಅವರದ್ದು, ಸಚಿವರದ್ದು, ಅವರು ಕೂಡ ಈ ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ, ಒಟ್ಟಾರೆ ಏನಾಗಿದೆ ಬಳ್ಳಾರಿ ಜೈಲಿಗೆ ದರ್ಶನ್ ಹೋದ ನಂತರ ಆಗಿರುವಂಥ ಬೆಳವಣಿಗೆಗಳು, ಅದರ ಸಂಪೂರ್ಣ ರಿಪೋರ್ಟ್ ಇಲ್ಲಿದೆ ನೋಡಿ. ಬಳ್ಳಾರಿ ಕಾರಾಗೃಹದಲ್ಲಿ 3 ರಾತ್ರಿ ಕಳೆದ ದರ್ಶನ್. ಪತ್ನಿ ಬಂದು ಹೋದ್ಮೇಲೆ ದರ್ಶನ್ ಫುಲ್ ಆಕ್ಟಿವ್. ಬೆಳಗ್ಗೆ ಜೈಲಿನಲ್ಲಿ ಪಲಾವ್ ಸೇವಿಸಿದ ಕೈದಿ ದರ್ಶನ್. ಬಳ್ಳಾರಿ ಸೆಂಟ್ರಲ್ ಜೈಲು ಸೇರಿದ ದರ್ಶನ್ ಮೊದಲು ಮೌನಕ್ಕೆ ಶರಣಾಗಿದ್ರು. ಯಾರೊಂದಿಗೂ ಮಾತೇ ಆಡ್ತಿರ್ಲಿಲ್ಲ ಎನ್ನಲಾಗ್ತಾ ಇತ್ತು. ಆದ್ರೆ ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಬಳಿಕ ದರ್ಶನ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಜೊತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ದರ್ಶನ್ ಮಾತಾಡಿದ್ದಾರೆ. ಪತಿಗಾಗಿ 2 ಬ್ಯಾಗ್ನಲ್ಲಿ ಬಟ್ಟೆ, ಡ್ರೈ ಫ್ರೂಟ್ಸ್, ದೇವರ ಪ್ರಸಾದ ಎಲ್ಲವನ್ನ ವಿಜಯಲಕ್ಷ್ಮಿ ತಂದಿದ್ರು. ಆದ್ರೆ ಪೊಲೀಸರು ತಪಾಸಣೆ ಮಾಡಿದ ಬಳಿಕ ದರ್ಶನ್ಗೆ 1 ಬ್ಯಾಗ್ ಕೊಂಡೊಯ್ಯೋಕೆ ಅನುಮತಿಸಿದ್ರು. ಪತ್ನಿ ಕೊಟ್ಟ ಬ್ಯಾಗ್ ಹಿಡಿದು ಸೆಲ್ ಪ್ರವೇಶ ಮಾಡಿದ ದರ್ಶನ್ ಫುಲ್ ಆಕ್ಟಿವ್ ಆಗಿದ್ದಾರೆ ಎನ್ನಲಾಗ್ತಾ ಇದೆ. ಪತ್ನಿ ವಿಜಯಲಕ್ಷ್ಮಿ ಭೇಟಿ ಬಳಿಕ ಜಾಮೀನು ಅರ್ಜಿ, ಮುಂದಿನ ಕಾನೂನು ಹೋರಾಟದ ಬಗ್ಗೆ ದರ್ಶನ್ ಚರ್ಚೆ ಮಾಡಿದ್ದಾರೆ. ಈ ಬಳಿಕ ಕೊಂಚ ನಿರಾಳರಾಗಿರುವ ದರ್ಶನ್ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ. ಚೆನ್ನಾಗಿ ನಿದ್ದೆ ಮಾಡಿ ಇಂದು ಬೆಳಗ್ಗೆ ಎದ್ದಂತಹ ದರ್ಶನ್ ಜೈಲು ಆವರಣದಲ್ಲಿ ವಾಕಿಂಗ್ ಮಾಡಿದ್ರು. ಜೈಲು ಮೆನು ಪ್ರಕಾರ ದರ್ಶನ್ಗೆ 455 ಗ್ರಾಂ ಪುಲಾವ್ ನೀಡಲಾಯಿತು. ಬಳ್ಳಾರಿಯ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದರ್ಶನ್ ಪಲಾವ್ ಸೇವಿಸಿದ್ರು. ಇನ್ನು ಮಧ್ಯಾಹ್ನದ ಊಟಕ್ಕೆ 1 ರಾಗಿ ಮುದ್ದೆ, ಅನ್ನ ಸಾಂಬಾರ್, ಮಜ್ಜಿಗೆ ನೀಡಲಾಯಿತು. ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ತಂದಿದ್ದ ಸ್ನಾಕ್ಸ್ ಜೊತೆಗೆ ದರ್ಶನ್ ಊಟವನ್ನ ಸೇವಿಸಿದ್ದಾರೆ. ಬೆನ್ನು ನೋವು, ಮಲಬದ್ಧತೆಯಿಂದ ಬಳಲ್ತಾ ಇರುವ ದರ್ಶನ್. ಜೈಲು ವೈದ್ಯರಿಂದ ದರ್ಶನ್ಗೆ ವೈದ್ಯಕೀಯ ತಪಾಸಣೆ. ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಬೆನ್ನು ನೋವು ಸಮಸ್ಯೆ ಕಾಡ್ತಾ ಇದೆ. ಅಲ್ಲದೆ ಜೈಲೂಟ ಜೀರ್ಣವಾಗದೆ ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ಜೈಲು ವೈದ್ಯರು ದರ್ಶನ್ರನ್ನ ತಪಾಸಣೆಗೆ ಒಳಪಡಿಸಿದ್ರು. ಸಾಮಾನ್ಯ ಖೈದಿಯಂತೆಯೇ ದರ್ಶನ್ಗೆ ಜೈಲಲ್ಲೇ ಟ್ರೀಟ್ಮೆಂಟ್ ಮಾಡಲಾಗಿದೆ. ಈಗಾಗಲೇ ವೆಸ್ಟರ್ನ್ ಟಾಯ್ಲೆಟ್ ಅಥವಾ ಸರ್ಜಿಕಲ್ ಚೇರ್ಗೆ ದರ್ಶನ್ ಮನವಿ ಮಾಡಿದ್ರು. ಹೀಗಾಗಿ ವೈದ್ಯರು ತಪಾಸಣೆ ಬಳಿಕ ಬೆನ್ನು ನೋವಿನ ತೀವ್ರತೆ ಬಗ್ಗೆ ಕಾರಾಗೃಹದ ಡಿಐಜಿ ಶೇಷ ಅವರಿಗೆ ವರದಿ ಸಲ್ಲಿಸಲಿದ್ದಾರೆ. ಈ ವರದಿ ಸಲ್ಲಿಕೆ ಬಳಿಕ ದರ್ಶನ್ಗೆ ವೆಸ್ಟರ್ನ್ ಟಾಯ್ಲೆಟ್ ವ್ಯವಸ್ಥೆ ಬಗ್ಗೆ ಡಿಐಜಿ ನಿರ್ಧರಿಸಲಿದ್ದಾರೆ. ಅಲ್ಲದೆ ನಿನ್ನೆ ವಿಜಯಲಕ್ಷ್ಮಿ ಭೇಟಿ ವೇಳೆಯೂ ದರ್ಶನ್ ವೈದ್ಯಕೀಯ ವರದಿಯನ್ನು ಜೈಲಧಿಕಾರಿಗಳಿಗೆ ನೀಡಲಾಯಿತು. ಇನ್ನು ಪರಪ್ಪನಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಮತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಹಿಂದೆ ಜಮೀರ್ ಕೈವಾಡ ಆರೋಪ ವಿಚಾರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಬಳ್ಳಾರಿ ಉಸ್ತುವಾರಿ ಸಚಿವ ಆಗಿರಬಹುದು, ಆದರೆ ಡಿಜಿ ಅಲ್ಲ. ಜೈಲಿಗೆ ಶಿಫ್ಟ್ ಬಗ್ಗೆ ಪೊಲೀಸ್ ಇಲಾಖೆ ತೀರ್ಮಾನ ಮಾಡಿರೋದು ಅಂತ ತಮ್ಮ ಮೇಲಿನ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ನನಗದು ಸಂಬಂಧ ಇಲ್ಲ. ಅದು ಪೊಲೀಸ್ ಇಲಾಖೆಯವ್ರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು. ತಮಗೆಲ್ಲ ಗೊತ್ತಿದೆ, ಮಾಧ್ಯಮದಲ್ಲೇ ತಾವು ತೋರಿಸಿದ್ದೀರ. ಅವ್ದು ಯಾವುದೋ ಒಂದು ಫೋಟೋ ಇದ್ದಿದ್ದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇದಿದ್ದ ಕಾರಣಕ್ಕೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವ್ರು ಮಾಡಿರೋದು. ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು. ಐ ಆಮ್ ನಾಟ್ ಎ DG. ನಾನು ಬರೀ ಜಿಲ್ಲಾ ಉಸ್ತುವಾರಿ ಮಂತ್ರಿ. ಸೆಪ್ಟೆಂಬರ್ 9ಕ್ಕೆ ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ಅಂತ್ಯ. ಅನಾರೋಗ್ಯ ಸಮಸ್ಯೆ ಮುಂದಿಟ್ಕೊಂಡು ಹೈಕೋರ್ಟ್ ಮೊರೆ ಸಾಧ್ಯತೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಜಾಮೀನಿಗೆ ಅರ್ಜಿ ಹಾಕಲಿರುವ ದಾಸ. ಬೆನ್ನು ನೋವು, ಮಲಬದ್ಧತೆಯಿಂದ ಬಳಲ್ತಾ ಇರುವ ನಟ ದರ್ಶನ್ ಅನಾರೋಗ್ಯ ಸಮಸ್ಯೆಯನ್ನ ಮುಂದಿಟ್ಕೊಂಡು ಹೈಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ಕೇಸ್ ಸಂಬಂಧ ನಾಳೆ ಅಥವಾ ನಾಡಿದ್ದು ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಜಾಮೀನಿಗೆ ದರ್ಶನ್ ಅರ್ಜಿ ಹಾಕೋಕೆ ನಿರ್ಧರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಬೇಲ್ಗೆ ಅರ್ಜಿ ಹಾಕುವಾಗ ಜೈಲಿಂದ ಜೈಲಿಗೆ ಶಿಫ್ಟ್ ಆದ್ರೆ ಸಮಸ್ಯೆ ಆಗಲಿದೆ. ಹೀಗಾಗಿ ಬಳ್ಳಾರಿ ಜೈಲಿಂದ ಬೇರೆ ಬೇರೆ ನೆಪ ಒಡ್ಡಿ ಬೆಂಗಳೂರು ಕಡೆ ಹೋಗೋದು ಬೇಡ ಅಂದುಕೊಂಡಿದ್ದಾರೆ ಎನ್ನಲಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಪರಪ್ಪನಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣ ಬೇರೆ ಜೈಲಿನ ಕೈದಿಗಳ ಮೇಲೂ ಎಫೆಕ್ಟ್ ಆಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿರುವ ಹಿಂಡಲಗ ಜೈಲಿನಲ್ಲಿ ತಮಗೂ ವಿಶೇಷ ಬೇಡಿಕೆ ಈಡೇರಿಕೆಗಾಗಿ ಕೈದಿಗಳು ಪ್ರತಿಭಟನೆ ಮಾಡಿದ್ದಾರೆ. ನಮಗೆ ಬೀಡಿ, ಸಿಗರೇಟ್, ತಂಬಾಕು ಕೊಡುವವರೆಗೂ ನಾವು ತಿಂಡಿ, ಊಟ ಮಾಡಲ್ಲ ಅಂತ ಪ್ರತಿಭಟನೆ ನಡೆಸಿದ್ದಾರೆ. ಸದ್ಯ ಜೈಲಧಿಕಾರಿಗಳಿಗೆ ಕೈದಿಗಳ ಬೇಡಿಕೆ ತಲೆನೋವಾಗಿದೆ. ಒಟ್ಟಾರೆ ಬಳ್ಳಾರಿ ಜೈಲಲ್ಲಿರುವ ನಟ ದರ್ಶನ್ ಪತ್ನಿ ಬಂದು ಹೋದ್ಮೇಲೆ ನಿರಾಳರಾಗಿದ್ದು, ಪೊಲೀಸರು ಚಾರ್ಜ್ ಶೀಟ್ ಹಾಕಿದ ಮೇಲೆ ಜಾಮೀನಿಗಾಗಿ ಮೊರೆ ಹೋಗೋಕೆ ನಿರ್ಧರಿಸಿದ್ದಾರೆ.
ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ 3 ದಿನಗಳ ನಂತರ ನಿನ್ನೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿ ಮಾಡಿದ್ರು. ಅದಾದ್ಮೇಲೆ ಭೇಟಿ ಸಂದರ್ಭದಲ್ಲಿ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಅನುಭವಿಸ್ತಾ ಇರುವಂತಹ ನರಕ ಯಾತನೆ ಬಗ್ಗೆ ಎಳೆಯಾಗಿ ವಿಜಯಲಕ್ಷ್ಮಿ ಅವರ ಮುಂದೆ ಬಿಚ್ಚಿಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರು ಸಹಿತ ಜೈಲು ಅಧಿಕಾರಿಗಳ ಮುಂದೆ ಒಂದಿಷ್ಟು ಮನವಿಯನ್ನು ಮಾಡ್ಕೊಂಡ್ರು. ಅಂದ್ರೆ ಬೆನ್ನು ನೋವು ಮತ್ತು ಅದ್ರ ಜೊತೆಗೆ ಕೈ ನೋವಿನಿಂದ ಬಳಲ್ತಾ ಇರೋದ್ರಿಂದಾಗಿ ಒಂದು ಸರ್ಜಿಕಲ್ ಚೇರ್ ಬೇಕು, ಅದ್ರ ಜೊತೆಗೆ ಅವರಿಗೆ ವೆಸ್ಟರ್ನ್ ಟಾಯ್ಲೆಟ್ನ ವ್ಯವಸ್ಥೆ ಮಾಡಿಕೊಡಿ ಅನ್ನುವಂಥ ಮನವಿಯನ್ನು ಮುಂದಿಟ್ಟಿದ್ರು. ಅದರ ಭಾಗವಾಗಿ ಒಂದಿಷ್ಟು ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನು ಕೂಡ ತಂದು ಕೊಡುವಂತೆ ಇಲ್ಲಿರ್ತಕ್ಕಂಥ ಜೈಲಾಧಿಕಾರಿಗಳು ಹೇಳಿದ್ರು. ಹೀಗಾಗಿ ತದನಂತರ ಅಂದ್ರೆ ಸಂಜೆ 7:30 ಸಮಯದಲ್ಲಿ ಅಂದ್ರೆ ದರ್ಶನ್ ಅವರ ಮೆಡಿಕಲ್ ರಿಪೋರ್ಟ್ಗಳನ್ನ ಅವ್ರ ಕುಟುಂಬಸ್ಥರು ತಂದು ಕೊಟ್ಟರು. ಅದಾದ್ಮೇಲೆ ವೈದ್ಯರು ಕೂಡ ಅದನ್ನು ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಮಾಡಿದ ನಂತರ ಮತ್ತೆ ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಯಿತು. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.